ಹೊನ್ನಾವರ ತಾಲೂಕಿನ ಗುಣವಂತಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಕ್ಷಿ ಶಿಕ್ಷಕರ ಬಳಗದ ಚಿಲುಮೆ ಮಕ್ಕಳ ರಜಾ ಶಿಬಿರದ ಉದ್ಘಾಟನೆ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಡಯಟ್ ಕುಮಟಾದ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಶೋಭಾ ನಾಯಕರವರು ಸಾಕ್ಷಿ ಬಳಗದ ಶಿಕ್ಷಕರ ಉತ್ಸಾಹ ಮತ್ತು ರಜಾ ಸಮಯದ ಕಾಯಕ ಶ್ರೇಷ್ಠವಾದದ್ದು, ಮಕ್ಕಳ ಭವಿಷ್ಯದ ನಿರ್ಮಾತೃರು ನೀವು ಎಂದು ಶಿಕ್ಷಕರನ್ನ ಶ್ಲಾಘಿಸಿದರು. ಮಹಾದೇವಿಗೌಡ ಇವರ ಸಮಾಜಮುಖಿ ಗುಣವಂತೆ ಶಂಭುಗೌಡ ಅವರ 3ನೇ ಕೃತಿಯನ್ನ ನಾಡಿನ ಖ್ಯಾತ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಎನ್ಆರ್ ನಾಯಕರವರು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಕರಿಂದ ಮಾತ್ರ ಸಮಾಜದ ಪರಿವರ್ತನೆ ಸಾಧ್ಯ. ಮಕ್ಕಳು ನಮ್ಮನ್ನ ಅನುಕರಿಸುತ್ತಾರೆ, ನಾವು ಅವರಿಗೆ ಆದರ್ಶನೀಯರಾಗಿರಬೇಕು. ಶಂಭುಗೌಡರು ನಮ್ಮ ಜಾನಪದ ಅಧ್ಯಯನಕ್ಕೆ ತುಂಬಾ ನೆರವಾದವರು. ಒಬ್ಬ ವ್ಯಕ್ತಿಯ ಕುರಿತು ಬರೆಯುವುದು ಅಷ್ಟು ಸುಲಭವಲ್ಲ. ಸುಂದರವಾಗಿ ಗೌಡರ ಬದುಕನ್ನ ಬರಹಕ್ಕಿಳಿಸಿದ ಮಹಾದೇವಿಗೌಡರು ಅಭಿನಂದನಾರ್ಹರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವನ ಪ್ರಖರವಾದಂಥ ತಿಳಿ ಬೆಳಕೇನಿದೆಯಲ್ಲ, ಆ ಬೆಳಕನ್ನು ಸ್ವೀಕರಿಸಿ ಪ್ರತಿಸ್ಪಂದಿಸ್ತಾನೆ. ಆ ಪ್ರತಿಸ್ಪಂದನೆ ಯಾವ್ಯಾವ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಸಣ್ಣ ಘಟನೆ, ನಾನು ಪುಸ್ತಕ ಬರೆದಿದ್ದೆ, ಮಕ್ಕಳ ದೇವರು ಎನ್ನುವಂಥ ಒಂದು ಪುಸ್ತಕ ಬರೆದಿದ್ದೆ. ಅಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಒಂದು ಅಂಶ ಬಹಳ ಸ್ಪಷ್ಟವಾಗಿ ಮತ್ತು ಅಮೋಘವಾಗಿರ್ತಕ್ಕಂಥ ಒಂದು ಅಂಶ ಇದೆ. ನಾವು ಮಕ್ಕಳ ಮುಂದೆ ಏನಾದರೂ ಮಾತಾಡ್ಬಿಡ್ತೇವೆ, ಪಟಕ್ಕನೆ ಹೇಳ್ತೇವೆ, ಹಾಗೆ ಹೀಗೆ. ಹಾಗೆ ನಾನು ಮನೆಯಲ್ಲಿ ಹೀಗೆ ಮಾತಾಡ್ತಾ ಇದ್ದಾಗ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂ ಜನೈಕ್ ಅವರು ಸತತವಾಗಿ ಶಿಬಿರ ನಡೆಸಿ ಮಕ್ಕಳ ಬಾಳಿಗೆ ಬೆಳಕು ನೀಡುವ ಸಾಕ್ಷಿ ಬಳಗ ಶ್ರೇಷ್ಠ ಎಂದು ನುಡಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ 3 ದಿಗ್ಗಜರು ಆಸೀನರಾಗಿದ್ದಾರೆ. ಮೊದಲನೇದಾಗಿ ಈ ನಾಡು ಕಂಡಂಥ ಶ್ರೇಷ್ಠ ಸಾಹಿತಿ ಜಾನಪದ ವಿದ್ವಾಂಸರಾದಂಥ ಶ್ರೀಯುತ ಡಾಕ್ಟರ್ ಎನ್ಆರ್ ನಾಯಕ್ ಸರ್ ಅವರು, ಹಾಗೆ ಇನ್ನೋರ್ವ ಅದ್ಭುತ ಪ್ರಸಿದ್ಧ ಅಂಕಣಕಾರ ಶ್ರೀಯುತ ನಾರಾಯಣ ಸರ್ ಅವರಿದ್ದಾರೆ. ಹಾಗೆ ಇನ್ನೋರ್ವ ಶಿಕ್ಷಣ ಪ್ರೇಮಿ ಶ್ರೀಯುತ ಪಂಡಿತ್ ಸರ್ ಅವರಿದ್ದಾರೆ. ಇವರ ಮೂವರನ್ನು ನಾನು ಇಲ್ಲಿ ಪ್ರಸ್ತಾಪಿಸ್ತಾ ಅವರ ಕ್ಷಮೆಯನ್ನು ಯಾಚಿಸ್ತಾ ವೇದಿಕೆ ಮೇಲೆ ಆಚರಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಜೊತೆಗೆ ಎಲ್ಲ ನನ್ನ ಶಿಕ್ಷಕ ಸಂಘದ ಬಂಧು ಭಗಿನಿಯರೇ, ಈ ಶಾಲೆಯ SDM ಅಧ್ಯಕ್ಷರಾದ MPS ಖ್ಯಾತ ಅಂಕಣಕಾರರು ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ನಾರಾಯಣಯಾಜಿ ಸಾಲೆಬೈಲ್, ಕನ್ನಡ ಸಾಹಿತ್ಯ ಪರಂಪರೆ ಪ್ರಾಚೀನ ಕಾಲದಿಂದಲೂ ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದು ಕನ್ನಡ ಸಾಹಿತ್ಯದ ಘನತೆಯನ್ನು ಎತ್ತಿ ಹಿಡಿದವರು ಡಾಕ್ಟರ್ ನರಸಿಂಹ ಪಂಡಿತರವರು ಗುಣವಂತೆ ಸಾಧಕರ ನೆಲೆಬೀಡು ಎಂದು ಬಣ್ಣಿಸಿದರು. ಇಂಥ ಅನೇಕ ಪಾತ್ರಗಳಿಗೆ ಅವರ ಆರಂಗದಲ್ಲಿ ಹೋಗಿದ್ರು ಕೂಡ ಅಷ್ಟೇ ಪ್ರಸಿದ್ಧರಾಗ್ತಾ ಇದ್ರು. ಅವರ ರಾಜಕೀಯದ ವಿವಿಧ ಮುಖಗಳೇನೇ ಇರಲಿ, ಶಂಭುಗೌಡರು ಎಲ್ಲಿ ಮಹತ್ವವಾಗ್ತಾರೆ ಅಂತ ಹೇಳಿದ್ರೆ ಗುಣ ಮತ್ತು ದೋಷ ಎರಡೂ ಕೂಡ ಇತ್ತು. ಆ ದೋಷವನ್ನು ಎತ್ಕೊಂಡು ಹೇಳ್ತಾ ಇರ್ತಿದ್ರು. ಆ ವಿಚಾರದಲ್ಲಿ ತಾನು ಇಂಥದ್ದನ್ನು ಯಾಕೆ ಮಾಡ್ತೇನೆ ಅಂತೇಳಿ ಹೇಳುವುದಕ್ಕೂ ಕೂಡ ಅದೊಂದು ಸಮರ್ಥನೆ ಇರ್ತಿತ್ತು. ಅದು ಸಮಾಜಮುಖಿ ಆಗಿರ್ತಿತ್ತು. ಆ ದಿಸೆಯಲ್ಲಿ ಒಂದು ಸುಂದರವಾದಂಥ ಒಂದು ಪುಸ್ತಕವನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮಾದೇವಿ ಅವರ ಸೊಸೆಯಾಗಿರುವಂಥ ಮಾದೇವಿಗೌಡರು. ಖಂಡಿತವಾಗಿಯೂ ಒಂದು ಸೊಸೆ ಯಾಕೆ ಮಗಳಂದು ಕೇಳಿದರೆ ಬಾರೆ ತಂಗಿ ಅಂತೇಳಿ ಕರೆಯೋದ್ರಿಂದ ಮಾವ ಅವರನ್ನು ಅವ್ರ ಮನೆ ಯಾವ ಗಂಡು ಮಕ್ಕಳಿಗಿಂತಲೂ ಸೊಸೆದ್ರು ಅಂದ್ರೆ ಪ್ರೀತಿ ಅಲ್ಲ ಶಿವರಂದ್ರೆ. ಮತ್ತೆ ಗಂಡು ಮಕ್ಕಳಿಗಾದ್ರೂ ಬೈತೇವೆ, ಅದ್ರ ಸೊಸೆಗಳಿಗೆ ಬೈಯೋದಿಲ್ಲ. ಅಷ್ಟೊಂದು ರೀತಿಯಲ್ಲಿ ಕಕ್ಕುಲತೆಯಿಂದ ತನ್ನ ಕುಟುಂಬವನ್ನು ಬೆಳೆಸ್ತಾ ಇದ್ರು. ಸಮಾಜಮುಖಿ ಆಗಿರುವಂಥವರು ತನ್ನ ಬೇರನ್ನು ಸಡಿಸಿಕೊಳ್ತಾರೆ. ಜಿಲ್ಲಾ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ PR ನಾಯ್ಕರವರು ಸಾಕ್ಷಿ ಬಳಗದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಆದರ್ಶ ವ್ಯಕ್ತಿಯ ಬದುಕಿನ ಬಗ್ಗೆ ಅಚ್ಚುಕಟ್ಟಾಗಿ ಬರೆದ ಮಹಾದೇವಿಗೌಡ ಅಭಿನಂದನೆಗೆ ಅರ್ಹರು ಎಂದರು. ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದ SDMC ಅಧ್ಯಕ್ಷರಾದ ದಾಮೋದರ ದೇವಾಡಿಗರವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಗುವಿಗೆ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯ ಲಭಿಸುತ್ತದೆ ಎಂದು ಸಾಕ್ಷಿ ಬಳಗದ ಕಾರ್ಯ ಚಟುವಟಿಕೆಗಳನ್ನು ಶ್ಲಾಘಿಸಿದರು. ರಾಘವೇಂದ್ರ ಗೌಡರು ಪುಸ್ತಕವನ್ನು ಎಳೆಯಾಗಿ ಪರಿಚಯಿಸಿದ ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇದೇ ಸಂದರ್ಭದಲ್ಲಿ ಅಂಕೋಲಾ ಕರಾವಳಿ ಲಯನ್ಸ್ ಕ್ಲಬ್ನ ಜಿಲ್ಲಾ ಪ್ರಶಸ್ತಿ ಭಾಜನರಾದ ಟ್ರೀಜಾ ರೋಡ್ರಿಗೀಸ್ ಅವರನ್ನು ಅಭಿನಂದಿಸಲಾಯಿತು. ದಿವಂಗತ ಶಂಭುಗೌಡ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಯಿತು.
ವೇದಿಕೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್, ಕಸಾಪ ತಾಲೂಕಾಧ್ಯಕ್ಷ ಎಸ್ಎಚ್ ಗೌಡ, ಪ್ರಮೋದ್ ನಾಯ್ಕ್, ಗಜಾನನ್ ನಾಯ್ಕ್, ಕೆಎಂ ಹೆಗಡೆ, ರಮೇಶ್ ಮಲ್ಲಪ್ಪ, ಶಿವಾನಂದ ಗೌಡ, ಸಾಧನಾ ಭರ್ಗಿ, ಲಕ್ಷ್ಮಿ ಎಚ್, ಟೀಜಾ ರೋಡ್ರಿಗಿಸ್, ಮಹಾದೇವಿ ಗೌಡ, ವಿಜಿ ಭಟ್ ಉಪಸ್ಥಿತರಿದ್ದರು. ಬಳಗದ ಶಿಕ್ಷಕರು, ಶಾಲಾ ಮಕ್ಕಳು, ಊರ ನಾಗರಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.